ನೀವು ಸ್ವಾಭಿಮಾನಿ ಕನ್ನಡಿಗರಾಗಿ ಈ ದುರ್ಗದ ನೆಲದಲ್ಲಿ ನೀವು ಕನ್ನಡದ ನೀರು, ಕನ್ನಡದ ಗಾಳಿ, ಕನ್ನಡದ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ವೀರ ಭಗತ್ ಸಿಂಗ್ ಚಲನಚಿತ್ರ, ಭಗತ್ ರಾಯ ಚಲನಚಿತ್ರ ನೀವೇನೆ ವಾಲಂಟಿಯರ್ಗೆ ನಾವು ಪೋಸ್ಟ್ಗಳು ಕೊಡ್ತೀವಿ, ನೀವು ಅಂಟಿಸ್ಬೇಕು. ಬೆಳಿಗಿನ ಪ್ರದರ್ಶನ 4 ಶೋಗಳು ಕೂಡ ಕನ್ನಡನೇ ನಡೆಸಬೇಕು. ದಯಮಾಡಿ ನೀವು ಸ್ವಾಭಿಮಾನಿಗಳಾಗಿ ಅಲ್ಲ ಮಾತಾಡೋದಲ್ಲ ಸಮಯ, ದಯವಿಟ್ಟು ನಾವು ಇಲ್ಲಾಂದ್ರೆ ನಾಳೆ ಯಾವುದೇ ಶೋ ನಡೆಯೋದಕ್ಕೆ ಬಿಡೋದಿಲ್ಲ. ಬೆಳಿಗ್ಗೆನೆ ಬಂದು ಕುತ್ಕೊಂತೀವಿ. ಬೆಳಿಗ್ಗೆ 3 ಥಿಯೇಟರ್ಲ್ಲ, ನಾವು ನಿಮ್ಮ ಥಿಯೇಟರ್ ಕೇಳ್ತಿದ್ದೀವಿ. ಎಲ್ಲಾ ಥಿಯೇಟರ್ಗೂ ಮನವಿ ಮಾಡ್ಕೊಳ್ತೀವಿ. ಅಲ್ಲ ಇಲ್ಲಿ ದುಡ್ದಿರಿಲ್ಲ ನೀವು, ಅವೆಲ್ಲ ಕೇಳಂಗಿಲ್ಲ ಸಮಯ. ಕನ್ನಡ ಅಲ್ಲ, ಕನ್ನಡ ಚಲನಚಿತ್ರ ಹಾಕ್ಬೇಕಷ್ಟೇನೆ. ದಯವಿಟ್ಟು ನೋಡಿ, ಮನವಿ ಮಾಡ್ಕೊಳ್ತಿದೀವಿ. ದೌರ್ಜನ್ಯ ಮಾಡ್ತಿಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಮುಂದೆ ಮನವಿ ಮಾಡ್ಕೊಳ್ತಿದೀವಿ. ಜಿಲ್ಲಾಡಳಿತ ಗಮನಕ್ಕೆ ತಗೊಂಡಿದೀವಿ. ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಸ್ವಾಭಿಮಾನಿ ಕನ್ನಡಿಗರಾಗಿ ಅಲ್ಲಿ ತೆಲುಗು ಚಲನಚಿತ್ರವನ್ನು ನಿಲ್ಲಿಸಿ ಕನ್ನಡ ಚಲನಚಿತ್ರಕ್ಕೆ ಅವಕಾಶ ಮಾಡ್ತಾರೆ. ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು. ಬೇಕೇ ಬೇಕು, ಬೇಕೇ ಬೇಕು. ಕನ್ನಡ 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 ಕನ್ನಡ. ಈ ದಿನ ಚಿತ್ರದುರ್ಗದ ಸ್ವಾಭಿಮಾನಿಗಳಾಗಿ, ಕನ್ನಡ ಪರ ಹೋರಾಟಗಾರರಾಗಿ, ಸ್ವಾಭಿಮಾನಿಗಳಾಗಿ ಇವತ್ತೇನು ವೆಂಕಟೇಶ್ವರ ಹಾಗೂ ಪ್ರಸನ್ನ ಥಿಯೇಟರ್ಗಳಿಗೆ, ಚಲನಚಿತ್ರ ಮಂದಿರಗಳಿಗೆ ಏನು ಕನ್ನಡಿಗರು ಸ್ವಾಭಿಮಾನಿಗಳು ಏನು ನುಗ್ಗಿ ಏನು ಹೇಳ್ತಿದ್ದೀವಿ ಅಂತಂದ್ರೆ, ಕನ್ನಡಕ್ಕೆ ಅವಮಾನ ಮಾಡಿರುವಂತಹ ಟಾಕೀಸಿನ ಮಾಲೀಕರು ಕೂಡಲೇ ಪುಷ್ಪ 2 ಎನ್ನುವಂತಹ ತೆಲುಗು ಚಲನಚಿತ್ರವನ್ನು ತೆಗೆದು ಕನ್ನಡ ಚಿತ್ರವನ್ನು ಹಾಕಬೇಕು. ವೀರ ಭಗತ್ ರಾಯ ಒಬ್ಬ ಸ್ವಾಭಿಮಾನಿ ಕನ್ನಡಿಗನಾಗಿ, ಚಿತ್ರದುರ್ಗದ ಸ್ಥಳೀಯ ಸಹ ನಿರ್ಮಾಪಕನಾಗಿ ಕರಿಯಪ್ಪ ಪಾಲನಹಳ್ಳಿ ಅಂತಕ್ಕಂಥದ್ದು ಸ್ಥಳೀಯರೇ ಕನ್ನಡ ಬೆಳೆಸಲಿಕ್ಕೆ, ಕನ್ನಡ ಭಾಷೆ ಉಳಿಸಲಿಕ್ಕೆ, ಕನ್ನಡ ಚಲನಚಿತ್ರ ಉಳಿಸಲಿಕ್ಕೋಸ್ಕರ ಕಷ್ಟಪಟ್ಟು ಚಿತ್ರ ತೆಗೆದಾರೆ. ಅಂತವರಿಗೆ ಅವಕಾಶ ಮಾಡಿಕೊಡ್ಬೇಕು. ಇವ್ರಿಗೊಬ್ಬರಿಗೆ ಅಂತಲ್ಲ, ಯಾರೇ ಕನ್ನಡ ಚಲನಚಿತ್ರ ತೆಗೆದ್ರು ಕೂಡ ಅವ್ರದ್ದು ತುಂಬಾ ಕಷ್ಟ ಇರುತ್ತೆ. ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಬೇರೆ ಭಾಷೆಗಳಿಗೆ ಗೌರವ ಕೊಡೋದಲ್ಲೇ ಇಲ್ಲಿನ ಸ್ಥಳೀಯ ಚಲನಚಿತ್ರ ಮಂದಿರದವರು ಮಾಲೀಕರು ಕೂಡಲೇ ಕನ್ನಡ ಚಲನಚಿತ್ರವನ್ನು ಹಾಕಬೇಕು. ನಾಳೆಯಿಂದ 4 ಶೋ ಹಾಕದೆ ಹೋದ್ರೆ ಬೆಳಿಗ್ಗೆ ಕರುನಾಡ ವಿಜಯ ಸೇನೆ ಹಾಗೂ ಸ್ವಾಭಿಮಾನಿ ಕನ್ನಡಿಗರು, ಚಿತ್ರದುರ್ಗದ ಸ್ವಾಭಿಮಾನಿಗಳು, ಮದಕರಿ ನಾಯಕ ಒನಕೆ ಹೋಗುವಂತ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರರು ಟಾಕೀಸ್ಗಳಿಗೆ ಮುತ್ತಿ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ತೆಲುಗು ಚಲನಚಿತ್ರ ಬೆಳಿಗ್ಗೆ ಪ್ರಸಾರ ಆಗ್ದಲೇ ನೋಡ್ಕೊಳ್ತೀವಿ. ಕನ್ನಡ ಚಲನಚಿತ್ರ ಆಗ್ತೇ ಹೋದ್ರೆ ನಾವೆಂತ ಹೋರಾಟಕ್ಕೂ ಸಿದ್ಧ ಅಂತೇಳಿ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾಧ್ಯಕ್ಷನಾಗಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕೋಟ ಮಹಾರಾಜ್ ಲೆಕ್ಕಕ್ಕಿಲ್ಲ, ಮೈನ್ ಥಿಯೇಟರ್ಸ್ ಲೆಕ್ಕ. ಕೋಟ ಮಹಾರಾಜ್ ಹಿಂದಿ ಹಾಕಿದ್ದಾರೆ. ಇವೆಲ್ಲ ಸಿನಿಮಾಗೂ ಬರ್ಬೇಕಪ್ಪ. ಇವತ್ತೇ ನಾನು ನೋಡಿದ್ದೆ. ನಿಮ್ಮ ಪ್ರತಿ ಪಿಕ್ಚರ್ಗೂ ನೋಡ್ತೀವಿ ನಾವು. ಅವನ ಜೊತೆ ಬರ್ತಿದ್ದೆ, ಇವಾಗ ನಾವು ಬರ್ತೀವಿ. ಇಲ್ಲ ನೋಡಿ ಇವನ ಜೊತೆಗೆ. ನೆಕ್ಸ್ಟ್ ಯು ಎ ಬರ್ರಪ್ಪ, ತಲೆ ಕೆಟ್ಟು ಬಸ್ ಹಿಡ್ದಾಗುತ್ತೆ. ಯು ಎ ಬರ್ರಿ ಅಂತ ನೀವು ಹೇಳ್ಬೇಕಾ? ಡಿಸೆಂಬರ್ 20ಕ್ಕೆ ತೊಲಗಲಿ 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 ತೊಲಗಲಿ. ಟಿಕೆಟ್ ಕೊಡಲ್ಲ, ಕೊಡ್ತೇವೆ.